ಏನ ನಾ ಹೊರಗೆ ಬರಂಗಿಲ್ಲ ಇಲ್ಲೇ ಕೂತಿಯಲ್ಲ. ಬರ್ಬೇಕಪ್ಪ, ಬರ್ಬೇಕು. ಬರ್ತೀನಿ ನೋಡೋಣ, ನೀ ಹೋಗಿ, ನಾ ಎಂದಾಣಿಸೆ ಬರ್ತೀನಿ. ಯಾಕೋ ನಾ ಯಾಕೋ ಭಾಳ ಬ್ಯಾಸ್ರ ಆಗಿದ್ದಲ್ಲ, ಯಾಕೆ ಏನಾಗ್ಯದ? ಏನಾಗ್ಯದ ಅಂದ್ರೆ ಏನ್ ಹೇಳದಪ್ಪ, ಎಲ್ಲಾ ಇಡೀ ಊರಿಗೆ ಗೊತ್ತಾಗ್ಯದ, ನಿನ್ಗೆ ಗೊತ್ತಿಲ್ಲನು? ಎಲ್ಲ ನಿನಗೆ ಗೊತ್ತಿದ್ರು ನನ್ನ ಬೈಲಿ ಕೇಳ್ಬೇಕತ್ತೇಸಿ ಮತ್ತೆ ಹೊಳ್ಳಿ ಏನಾದ ಏನಾಗಿದೆ ಅಂತ ಕೇಳ್ತೀನ? ಏ ಇಲ್ಲಪ್ಪ ಅಣ್ಣ, ನೀ ಹಂಗೆ ತಿಳ್ಕೊಬೇಡ, ನಾ ಆ ಅರ್ಥದ ಕೇಳಿಲ್ಲಪ್ಪ ಯಪ್ಪ. ನಾ ಏನೋ ಸುಮ್ ಸಹಜಕ್ಕೆ ದಿನ ಮಾತಾಡ್ತೀನಲ್ಲ, ಹಂಗೆ ಮಾತಾಡಿನಪ್ಪ ಯಪ್ಪ. ನೀ ಸಹಜಕ್ಕೆ ಕೇಳಿಯೋ ಅದಕ್ಕೆ ಕೇಳಿಯೋ ನನಗಂತೂ ಗೊತ್ತಿಲ್ಲಪ್ಪ. ಈಗ ನನಗೆ ಯಾರು ಮಾತಾಡಿಸಿ ಏನು ಕೇಳ್ತಾರ ಏನಿಲ್ಲ ಅದೇ ಕೇಳ್ತಾರ ಏನೋ ಇದ್ರಾಗ ಒಟ್ಟು ಮುಖ ಎತ್ಕೊಂಡು ಊರ ತಿರುಗಾಡ್ಲಾರ್ದಂಗೆ ಆಗ್ಬಿಟ್ಟದು. ಏನು ಮಾಡ್ಬೇಕತ್ತಿ? ಒಟ್ಟು ಹೊರಗೆ ಬರೇಬಾರ್ದು, ಜೀವನ ಇಟ್ಕೋಬಾರ್ದು ನಂಗೆ ಆಗ್ಯದ. ಇನ್ನೇನು ಮಾಡ್ತೀನ? ನಿಮ್ಮಂಥವ್ರು ಇರ್ತಾರಲ್ಲಪ್ಪ, ಬೈಯೋರು 4 ಮಂದಿ ಇದ್ರ, ಹೊಗಳೋರು ಒಂದು 4 ಮಂದಿ ಇರ್ತಾರ, ತೆಗಳೋರು ಒಂದು 4 ಮಂದಿ ಇರ್ತಾರ. ಹಂಗೆ ಅಂತೇಳಿ ಬುದ್ಧಿ ಹೇಳೋರು ಒಂದು 4 ಮಂದಿ ಇರ್ತಾರ ನೋಡು. ಬುದ್ಧಿ ಹೇಳೋ ತೇಕಿಸಿ ಅಂತ ತಿಳ್ಕೊಂಡು ಸುಮ್ಕೂತೀನಿ ನಾನು. ಏ ಅಲ್ಲೋ ಅಣ್ಣ, ಹಂಗೆ ಯಾಕೆ ತಿಳ್ಕೊತಿರ್ಬೇಕು? ಈ ಲೋಕ ಲೋಕ ಹೆಂಗ ಅದತ್ತ ನಿನ್ಗೆ ಗೊತ್ತಿಲ್ಲನು? ನಾ ಅದನ್ನ ಬಿಡಿಸಿ ಹೇಳೇನು? ನನಕಿನ್ನ ದೊಡ್ಡವಪ್ಪ ನೀ. ಜೀವನ ಹೆಂಗ ಏನು ಅಂತ ಹೇಳಿ ನನಕಿನ್ನ ಮೊದಲೇ ಎಲ್ಲ ಅರ್ದು ಕುಡ್ದು ಕಿಸಿ ಬಂದವ್ ನೀನು. ಈಗ ನಾನಿನ ಬುದ್ಧಿ ಹೇಳೋದು ನಿನ್ನ ದೊಡ್ಡ ಮನುಷ್ಯ, ಇದು ಏನಪ್ಪ, ದೊಡ್ಡ ಮನುಷ್ಯನ ಅಲ್ಲ ಬಿಡು. ನೀನು ಬುದ್ಧಿ ಹೇಳೋದು ದೊಡ್ಡ ಮನುಷ್ಯನ ಅಲ್ಲ. ಹಂಗತ್ತೇಳಿ ಏನರ ಒಂದು ಸಮಾಧಾನ ಹೇಳಿಕೊ ನನಗೂ ಇದು ಆಗುದಿಲ್ಲ. ಏನೋ ಹೇಳ್ತೀನಿ. ಅದೇ ಏನ್ ಲೋಕದಾಗ ಯಾರು ಮಾಡ್ಲಾರ್ದು ಮಾಡ್ಯಾಳನ? ಏನ್ ಮಾಡಿದೆ? ಯಾಕಂದ್ರೆ ಹಣೆ ಬರ್ದ ಹಂಗಿತ್ತು, ಆಗ್ಯದ ಹೋಗ್ಯದ. ಇನ್ನು ನೀ ಅದನ್ನೇ ಚಿಂತೆ ಮಾಡ್ಕೊತ ಕೊರ್ಕೋತ ಕೂತ್ರೆ ಹೆಂಗ ಓಡ್ನ? ಇದು ಹೆಂಗ ಹೇಳು? ಮನುಷ್ಯನ ಗತಿ ಏನಾಕತ್ ಹೇಳು? ಏನ್ ಮಾಡೋದಪ್ಪ, ಮಾನ ಮರ್ಯಾದೆ ಎಲ್ಲ ಹೋಗ್ಯದ ಅಂದ್ಬಳಕ ಇನ್ನು ಮನುಷ್ಯನ ಸಿತ್ತಿ ಗತಿ ತಗೊಂಡು ಏನ್ ಮಾಡೋದು ಹೇಳು? ಹೆಂಗಾದ್ರೇನು ಹೆಂಗ್ ಬಿಟ್ರೇನು? ಇನ್ನೇನದು? ಇನ್ನೇನಿಲ್ಲ ಜೀವನದಾಗ ಎಲ್ಲ ಆಸೆ ಅನ್ನೋದೇ ಕಳ್ಕೊಂಡ್ಬಿಟ್ಟೆ ನಾನು. ಎಲ್ಲ ನನ್ನ ಮಗಳು ಇದ್ದಕ್ಕಿ, ಮಗಳು ಅನ್ನಕ್ಕೂ ನನಗೆ ಹೆಂಗೆ ಹಾಕದಂದ್ರೆ ಅದು ಮನಸ್ಸು ಒಪ್ಕೊಳ್ಳೋದೇ ಇಲ್ಲ ನನಗೆ. ಅಕ್ಕಿ ಮಗಳಂತೂ ಮಾತಾಡ್ಸ್ಬಾರ್ದು ಅನಿಸ್ತದ. ಕರೆ ಏನು ಮಾಡೋದಿನ್ನ ಅನ್ಸ್ಕೊಂಡಾಕಿ ಏನು ಮಾಡ್ತಿ, ಎಲ್ಲ ನೀರಾಗ ಹುಣ್ಸಿಕೊಂಡು ತೊಳ್ದಂಗೆ ಏನದ ಮಾಡಿಬಿಟ್ಲು. ಇನ್ನು ಏನದು ಹೇಳು ಜೀವನದಾಗ? ಎಟ್ಟೆ ಅಲ್ಲಿ ಹೆತ್ತೋಗಿ ಮಕ್ಳು ಇದ್ದವರು ಗಂಡನ ಮನೆಗೆ ಹೋಗಿ ನಡೆದು ಕಿಸಿದ್ರೆ ಹೆಸರು ತರದಂತ ತಿರ್ತೈತಿ. ಆದ್ರೆ ಈಕಿ ಹಿಂಗೆ ಮಾಡಿದ್ಲಲ್ಲಪ್ಪ, ನನ್ನ ಕಿಮ್ಮತ್ ಅಲ್ಲಿ ಕಳೆದು ಇಲ್ಲಿ ಕಳೆದು. ಇದು ಇದು ಏನು ಮಾತಾಡ್ಬೇಕು ಏನು ಬಿಡ್ಬೇಕತ್ತ ಒಂದು ಗೊತ್ತಾಗಲ್ತಪ್ಪ ನನಗೆ ಇದ್ರ ಬಗ್ಗೆ. ಯಾಕೆ ತಲೆ ಕೆಡ್ಸ್ಕೊತೇನ? ಅದು ತಲೆ ಕೆಡ್ಸ್ಕೊತ ಹೋದ್ರ ಭಾಳ ತಲೆ ಕೆಡ್ಸ್ಕೊತಾನೆ ಹೋಗೋದಾಕೈತಿ. ಅದನ್ನ ಇಲ್ಲೇ ಬಿಟ್ವಿ ಅಂದ್ರೆ ಮುಗಿದ್ ಮತ್ತೆ ಜೀವನ ಮುಂದೆ ಚಂದ ಹಾಕೋತ ಹೋಗೈತಿ. ನಾ ಹೇಳೋದು ಕೇಳು, ಅದ್ರ ವಿಚಾರ ಬಿಡು, ಅದ್ರ ಚಿಂತೆ ಬಿಡು. ಬಿಟ್ಟು ಕೇಸಿಂದ್ರೆ ಏನದ ಮಾತಂದಿಟ್ಟು ನಿನ್ನ ನೀ ಹೊಲದಾಗ ಕೆಲಸದಾಗ ತೊಡಗಿಸ್ಕೊಂಡಿ ಅಂದ್ರೆ ಮನುಷ್ಯ ಮತ್ತೆ ಮರಿತೈತಿ ಅದನ್ನ. ಮತ್ತಂದ್ರೆ ಮತ್ತೆ ಮನುಷ್ಯ ಮೊದಲಿನ ಹುರುಪ್ ಆಕೈತಿ. ಈಗ ಬಾ ಹೊಲಕ್ಕೆ ಹೋಗೋಣತ್, ಬಾ ಇಲ್ಲಿ ಕೂತಿ ಏನು ಮಾಡ್ತಿ? ಹೇಳ್ತಪ್ಪ, ನೀ ಹೇಳ್ತೀನಿ, ಹೇಳೋದಕ್ಕೇನಿಲ್ಲ ನಂಗಿಲ್ಲ, ಬರೋಬ್ಬರಿ ಅದ ನೀ ಹೇಳೋದು. ಆದ್ರೆ ನನ್ನ ಮನಸ್ಸು ಕೇಳ್ಬೇಕಲ್ಲಪ್ಪ. ನನ್ನ ಮನಸ್ಸು ಹೊಳಿ 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 ಅದನ್ನೇ ವಿಚಾರ ಮಾಡ್ತದೆ. ನನ್ನ ತಲೆಯಾಗ ಅದೇ ನೆನಪು ಕೊಡ್ತದೆ. ಏನು ಮಾಡೋದು ಇನ್ನು? ಅದು ಜಲ್ದಿ ಮರಿ ಅಂತದ ಅಲ್ಲಿ ನೋಡು. ಜಲ್ದಿ ಮರಿ ಅಂತದೇನು ಅಲ್ಲಿ ನೋಡು. ಅದಕ್ಕೆ ಹಿಂಗೆ ಆಯ್ಸಿದ್ರೆ ಮರಿ ಅಂತದ ಅಲ್ಲ ಅಂದ್ರೆ ಮರಿತೈತಿ ಮನುಷ್ಯ, ಇಲ್ಲ ನಂಗಿಲ್ಲ. ಆದ್ರೆ ಅದಕ್ಕೂ ಒಂದಿಟ್ಟು ಹೊತ್ತು ಬೇಕಲ್ಲ. ಹೊತ್ತು ಬಂದಾಕರನೇ ಅಲ್ಲ, ಹೊತ್ತಿನ ಜೊತೆ ಹೋದ್ರೆ ಜೀವನ ಆಗೋದು. ಹಿಂಗೆ ಹಾಕಿಸಿದ್ರೆ ನಡೀತಿ. ನಾ ಬರ್ತೀನಿ ನಡೀತಮ್ಮ ತಗೋ, ಮತ್ತೇನೇನು ಮಾಡೋದು? ನೀವು ಹೋಗಿ, ನಾ ಬರ್ತೀನಿ ಅಂತ. ಅಲ್ಲಣ್ಣ, ಹೊಕ್ಕಿನ ಬಿಡು, ಇಲ್ಲ ನಂಗಿಲ್ಲ. ಅಲ್ಲ ನೀ ಆಗು ಅದನ್ನ ಎಟ್ಟು ಮನಸ್ಸಿಗೆ ಹಚ್ಕೊಂಡಿ ತಲೆ ಹಚ್ಕೊಂಡಿ ಅಂದ್ರ ನೀ ಏನ್ ಮಾತಾಡಕತ್ತಿ ನಿನಗ ಗೊತ್ತಿಲ್ಲ. ಅದು ಏನ್ ಮಾತಾಡ್ಬೇಕತ್ತು ನಿನ್ಗೆ ಗೊತ್ತಾಗೋಲ್ತು. ಏನ್ ಮಾಡ್ಲಪ್ಪ, ಹಣೆ ಬರ ಯಾರು ಹೇಳ್ಬೇಕು ಯಾರು ಬಿಡ್ಬೇಕು? ಇಂಥ ಮಕ್ಳು ಹುಟ್ಟೆ ಒಂದ್ ಬಳಕ ನಾವು ತಂದೆ ತಾಯಿ ಏನ್ ಮಾಡ್ಬೇಕು ನೋಡು. ಅದು ಹೋಗ್ಲಿ ಬಿಡು, ಅದನ್ನ ನೆನ್ಸ್ಕೊತ ಕೂತ್ರಿ ಅದನ್ನೇ ಮಾತಾಡೋದಾಕೈತಿ. ಈಗ ಬಾ ಹೋಗೋಣತ್, ಬಾ ನಡಿ ಎದ್ದೇಳ ಮತ್ತ. ಇಲ್ಲೋ ನಿಂಗ, ನೀವು ಹೋಗು, ನಾ ಇನ್ನೊಂದ್ ಸ್ವಲ್ಪ ನಿಂತು ಕಿಸಿಂದ್ರೆ ಏನದ ಬರ್ತೀನಿ. ಯಾಕ ಒಂಥರ ಅನ್ಸತ್ತದ ಮನುಷ್ಯಾಗ ಒಬ್ಬನಿಗೆ ಕುಂದ್ರಬೇಕು ಅನ್ಸಕತೈತಿ. ಅದೇ ಹೊಲಕ್ಕೆ ಹೋಗಿ ಕುಂತ್ರಾಯ್ತು, ಇಲ್ಲಿ ಮತ್ತೆ ಇಲ್ಲಿ ಕೂತರ ಮಂದಿ ಹಾಂಗ ಹಿಂಗಾಯ್ತು, ಮತ್ತೆ ಅದನ್ನೇ ಟೀಕಿಸ್ತಾರ ಅಂತೇಳಿ ಮಾಡಿದ್ದೆ. ಖರೆ ಯಾಕ ಏನೋ ಗೊತ್ತಿಲ್ಲ, ಮುಂದಕ್ಕೆ ಹೋಗಂಗೆ ಆಗೋಲ್ತು. ಅದಕ್ಕೆ ಇಲ್ಲೇ ಕಟ್ಟಿ ಬರ್ಲಿಕ್ಕೆ ಬಂದೆಲ್ಲ, ಇಲ್ಲೇ ಕೂತೀನಪ್ಪ. ನೀ ನಡಿ, ನಾ ಬರ್ತೀನಿ ಅಂತ. ಹಂಗ ಆಯ್ತು ಹೇಳಿ, ಹಂಗ ನಾ ಹೋಗ್ತೀನಿ, ಬಾ. ಏನ್ ಹೇಳ್ತೀನಿ? ಆಯ್ತು ಹೇಳಿ, ಹೋಗು. ಅಬಾಬಾಬಾ, ಪಂಚಾಯತಿ ಚೇರ್ಮನ್ ಕೂತಾನಿಲ್ಲಿ. ಚೇರ್ಮನ್ ಯಾಕೋ ಇಲ್ಲಿ ಬಂದು ಕೂತಾನಲ್ಲ ಕಟ್ಟಿ ಮ್ಯಾಗ. ಯಾಕೆ ಏನಾಗ್ಯದನ? ಮಕ ನೋಡಿದ್ರೆ ಸತ್ ಹೆಣದ ಮಕ ಮಾಡ್ಕೊಂಡು ಕೂತಾನ. ಯಾಕೆ ಏನಾಗ್ಯದ? ಏನ್ ಯಾಕಾಗಲ್ದಕ್ಕ ಗೊತ್ತಿದ್ದು ಮಾತಿದಲ್ಲ, ಮತ್ತೆ ಯಾಕೆ ಏನಾಗ್ಯದ ಅನ್ಬೇಕು. ನೋಡೋಣ, ಒಂದಿಟ್ಟು ಮಾತಾಡ್ಸೋಣ ಹಾಂಗ. ಇವ ಯಾಕೆ ನಾನು ಮುಂದೆ ಕೆಮ್ಮಲಕತ್ತಾನ? ಹಿಂಗೇನು ಬೇಮರ್ ಬರ್ತಾನ ಹೋಗುದು? ಯಾಕಪ್ಪ, ಏನ್ ಬೇಕು ನಿನಗ? ಯಾಕ ಇಲ್ಲಿ ಬಂದು ಕೆಮ್ಮಲಕತ್ತೀರಿ? ಆಟಕ್ಕೆ ಹತ್ತಿದಾನ? ಹತ್ತಿರ ಕೆಮ್ಮು ನನಗ. ಯಾಕ ಕೆಮ್ಮು ಕಡಿಮೆ ಅಂತ ಏನಾರ ಕೊಡ್ತೀಯನ? ಅಲ್ಲಪ್ಪ, ನಿನ್ ಕೆಮ್ಮ ಕಡಿಮೆ ಅಲ್ಲಕ ಇಲ್ಲಿ ನಾ ಏನ್ ದವಾಖಾನೆ ನಡ್ಸಕತ್ತಿಲ್ಲಪ್ಪ. ನನ್ನ ಬಲ್ಯಕ್ಕೆ ಏನು ಗುಳಿಗೆ ಇಂಜೆಕ್ಷನ್ ಇಲ್ಲ, ಅದು ಕೊಟ್ಟು ಕಿಸಿನ್ ಕಡಿಮೆ ಮಾಡ್ಯಾನಂದ್ರ. ನನ್ನ ಬಲ್ಯಕ್ಕೆ ಏನೂ ಇಲ್ಲ. ನಿನಗೆ ಕೆಮ್ಮು ಕಡಿಮೆ ಆಗ್ಬೇಕಂದ್ರೆ ಹೋಗು ಸರ್ಕಾರ ದವಾಖಾನೆ ರೂಢ. ಸರ್ಕಾರ ದವಾಖಾನೆ ಹೋದ್ರೆ ಎಷ್ಟು ಬೇಕಟ್ಟು ಗುಳಿಗೆ ಕೊಡ್ತಾರ ಅವ್ರು. ಅವು ಏನು ಕೆಮ್ಮಿನೂ ಕೊಡ್ತಾರ, ದಮ್ಮಿನೂ ಕೊಡ್ತಾರ, ನೆಗಡಿನೂ ಕೊಡ್ತಾರ, ಎಲ್ಲವೂ ಕೊಡ್ತಾರ. ನಿನಗೆ ಯಾವ ಬೇಕಾವು ತಗೋ, ಎಷ್ಟು ಬೇಕಾಟು ತಗೋ. ಎಷ್ಟು ಬೇಕಾಟು ತಗೊಂಡ್ರೆ ನೆಮ್ಮದಿಯಿಂದ ಆರಾಮ್ ನಿದ್ದೆ ಮಾಡ್ಕೊಂಡು ಮತ್ತೆ. ಗುಳಿಗಿ ಯಾರಿಗೆ ಬೇಕಾಗ್ಯಾವ ಅನ್ನೋದು ಗೊತ್ತದ, ಊರ್ ಮಂದಿಗೆಲ್ಲ ಗೊತ್ತಾಗದ. ನೀ ಅದನ್ನ ಹೇಳಕ್ ಬರ್ಬೇಡ. ಗುಳಿಗಿ ನನಗೂ ಬೇಕೋ ನಿನಗೂ ಬೇಕೋ ಅದು ನಿನಗೂ ಗೊತ್ತೈತಿ. ನಿನಗ ಬೇಕನ್ನೋದು ನಿನಗೂ ಗೊತ್ತೈತಿ. ಅದನ್ನ ಏನದ ನನಗ ಕೊಡಿಸೋ ಅವಶ್ಯಕತೆ ಇಲ್ಲ.
ನಾನು ಕೊಡ್ಸೋ ಅವಶ್ಯಕತೆನೂ ಇಲ್ಲ. ನೀ ಎಲ್ಲಿ ಅದಾವ ಸಿಗ್ತಾವ ಇಂತಲತ್ತೆ ಹೇಳೋ ಅವಶ್ಯಕತೆನೂ ಇಲ್ಲ. ನನಗೂ ಗೊತ್ತೈತಿ. ನನಗೆ ಏನಾರ ಜಡ್ಡ ಬಂದ್ರ ಮಾಡಿದ್ರ ಎಲ್ಲಿ ಹೋಗ್ಬೇಕು, ಎಲ್ಲಿ ತೋರಿಸ್ಬೇಕು, ಏನ್ ತಗೋಬೇಕು ಅನ್ನೋದು ಎಲ್ಲ ಗೊತ್ತದ. ನೀ ಹೇಳಿದೇ ಗೊತ್ತಾಗಂಗಿಲ್ಲ ನನಗ. ಗೊತ್ತಿದ್ರ ಮತ್ತೆ ಯಾಕೆ ಇಲ್ಲಿ ಬಂದಿದಿ? ಆ ಏನಪ್ಪ ಮಾತಾಡ್ಸ್ಬೇಕನ್ಸ್ತಾ? ಮಾತಾಡ್ಸ್ಬೇಕಂತ ಬಂದೆ. ನಿನಗೆ ಯಾರು ಬಂದ್ ಮಾತಾಡ್ಸಂತ ಹೇಳ್ಯಾರ? ಯಾರು ಬಂದ್ ಮಾತಾಡ್ಸಂತ ಹೇಳ್ಯಾರ? ನಿನ್ನ ಮಾತು ಬೇಡ, ನೀನು ಬೇಡ. ನಿನಗೆ ಇಲ್ಲಿ ಮಾತಾಡಬಾರ್ದು ಕರ್ದೂ ಇಲ್ಲ ನಾನು. ಮೊದಲು ಹೋಗಿಲ್ಲಿದ ಅಲ್ಲ ಇವನೈತಿ. ಅಲ್ಲ ಮೊದಲು ಹೋಗಿಲ್ಲಿದೆ ಅನ್ಲಕ್ಕಿರೋದು ಈ ಜಾಗನಿಂದನ ಈ ಊರೇನು ಪೂರ್ತಿ ಕೊಂಡ್ಕೊಂಡಿರ್ಬೇಕ ನೋಡು. ಸುಮ್ಮನೆ ಏನದ ಕಾಲ್ ಕಿರಿದು ಜಗಳ ಪುರಾಕತ್ತೀಯ ನೀ ಮತ್ತೆ ಹೇಳ್ತೀನಿ ನೋಡ. ನಿನಗೆ ಏನನ್ನ ಅಂದಿಲ್ಲ ಆಡಿಲ್ಲ, ನನ್ನ ಪಾಡಿ ನಾ ಸುಮ್ ಕೂತೀನಿ ಅಂದ್ರೆ ಕಾಲ್ ಕಿರಿದು ಜಗಳ ಪುರಾತಿ. ಇದು ಚಲೋ ಇರಲ್ಲ, ಹೇಳ್ತೀನಿ ನೋಡು. ಹಾ ಕಾಲ್ ಕಿದ್ರಿ ನಾ ಜಗಳಕ್ಕೆ ಬರಕತ್ತೀನಿ? ನಾ ಎಲ್ಲಿ ಜಗಳಕ್ಕೆ ಬಂದೆ? ಅಲ್ಲ ಪಾಪ ಏನೋ ಆಗಿರತ್ತ ಮನ್ಯಾಗ, ಏನ ಹೆಂಗ ಎಂತ ಅಂತ ಕೇಳಿ ಮಾಡಿ ಒಂದ್ 4 ಚಲೋ ಮಾತು ಹೇಳಿ ಹೋಗ್ಬೇಕಂತ ನಾ ಬಂದಿನಿ. ನೀ ನೋಡಿದ್ರೆ ಜಗಳಕ್ಕೆ ಬಂದಿನಿ ಅಂತೀಯಲ್ಲೋ ಮರೇ. ನೋಡಪ್ಪ, ನಿನ್ ಸಮಾಧಾನ ಮಾತ ನಿನಗೆ ಹೇಳಕ್ ಬಾತು ಯಾರು ಹೇಳಿಲಿ. ನಿನ್ನ ಸಮಾಧಾನ ಮಾತ ನನಗೆ ಬೇಕಾಗೂ ಇಲ್ಲ. ನೀ ಹೇಳೂ ಬೇಡ ನನ್ನ ಮುಂದೆ. ಸುಮ್ಮನೆ ನಿನ್ನ ಪಾಡಿ ನೀ ಹೋಗು, ನನ್ನ ಪಾಡಿ ನನ್ ಬಿಡು ಅಷ್ಟೇ. ಇದು ಒಳ್ಳೆ ಆಯ್ತಲ್ಲ. ಅಲ್ಲ ನಿನ್ನ ಪಾಡಿ ನೀನ್ ಬಿಡು, ನನ್ನ ಪಾಡಿ ನಾ ಹೋಗ್ಲಕ್ಕ ನಿನ್ನ ಹಿಡ್ಕೊಂಡ್ಕೊತೀನಿ ನನ್ನ ಒತ್ತಿಗೆ ಇಲ್ಲಲ್ಲ. ಅದೇನ ಹತ್ತಾರಲ್ಲ ಹೇಳಾಗ ಕಲ್ಲು ಹೋಗುದು ಮಾರಿ ಸುಳ್ದ ಯಾಕ ಇದು ನಾನೇ ಜೊಕ್ಕಿನ ಮುಂದೆ ಮಾತೇ ಬೇಡ. ತಡಿ 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 ಎಲ್ಲಿ ಹೋತಿ? ಅಲ್ಲ ಮಾತಾಡ್ಬೇಕಂತ ಬಂದಿನಿ, ನೀ ನೋಡಿದ್ರೆ ಎದ್ ಹೊಂಟಿಯಲ್ಲ ಮರೇ. ಹೋಗ್ಬೇಡ ತಡಿ, ಹೆಂಗ್ಯಾಕ್ ಮಾಡ್ತೀವಿ? ಒಂದ್ 4 ಮಾತು ಮಾತಾಡ್ತೀನಿ. ಏನ ಪಾಪ ದೋಸ್ತ, ದೋಸ್ತನ ಕಾರಣಕ್ಕೆನದ ಮಾತಾಡಿ ಸಮಾಧಾನ ಹೇಳ್ಬೇಕಂತ ನಾ ಬಂದ್ರೆ ನೀ ನೋಡಿದ್ರಿ ಏನದ ಹಿಂಗ ತೇಸಿ ಅಂದ್ ಹೊಂಟಿಲ್ಲ. ನಿನ್ನ ಮಾತಾಡಬಾರ್ದು. ಯಾರು ಕರ್ದಾರ ಇಲ್ಲಿ? ಯಾರು ಕರ್ದಾರ? ನಿನ್ನ ಮಾತು ಬೇಡ, ಏನು ಬೇಡ. ನೀ ಸುಮ್ ಇಲ್ಲಿದ ಹೋದಿ ಬಚಾವಾತಿ ಇರ್ಲಿಕ್ಕಂದ್ರೆ ಏನಿಲ್ಲ. ಮತ್ತೆ ನೀನು ಪರಿಣಾಮ ನೆಟ್ಟಿರಂಗಿಲ್ಲ. ನಾ ಎಷ್ಟು ಸಲ ಆಯ್ತು ಹೇಳಕತ್ತೀನಿ ನಿನಗ. ನೀನು ಸುಮ್ನೆ ಏನಾದ್ರ ನನ್ನ ಜೊತೆ ಕಾಲ್ ಕಿದ್ರಿ ಜಗಳ ಕೊರ್ಲತ್ತಿ ಭಾಳ ಹುಷಾರಿ ನಾ ಹೇಳ್ತೀನಿ. ಅಲ್ಲಪ್ಪ ಮಾತಾಡಕ್ ಯಾರು ಕರಿಬೇಕನ? ಮಾತಾಡ ಬರ್ರೈತಿ ಕರಿಬೇಕು ಇಲ್ಲ? ಅದು ಅದಾಗದೆ ಬರ್ತದ ಮಾತ. ಹೌದು, ಈಗ ಸೀದಾ ಇದಕ್ ಬರ್ತೀನಿ, ಮ್ಯಾಟ್ರಕ್ ಬರ್ತೀನಿ ನೋಡು. ಹಂಗ ಹಿಂಗ ಎಳೆಯದೇ ಬೇಡ, ಸೀದಾ ಮ್ಯಾಟ್ರಿಗೆ ಬಂದ್ಬಿಡ್ತೀರಿ. ಹೌದು, ಏನೋ ನಿನ್ ಮಗಳು ಓಡೇಗಳತ್ತ? ಯಾರ ಜೋಡ ಓಡೇಗಳು ಹಿಡ್ಕೊಂಡ್ ಎಲ್ಲಿದ್ರು? ಹೆಂಗ್ ಸಿಕ್ಳು? ಬ್ಯಾಡ ನೋಡು, ಹೇಳ್ತೀನಿ. ಇರು 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 ನೋಡಕತ್ತಿರು. ಈಗ ನೋಡಕ್ ಬಾಳ ಐತಿ. ಅಲ್ಲ ನಾ ಏನ್ ಕೇಳಕತ್ತೀನಿ, ನೀ ಏನ್ ಹೇಳಕತ್ತಿ? ನಾ ಹೇಳುದು ಏನು? ನಾ ಹೇಳಿದ ಕೆಲವು ಏನು ಉತ್ತರನೇ ಕೊಡ್ಲಿಲ್ಲ. ನಿನ್ನ ನಿನ್ ಜನ್ಮಕ್ಕಿಷ್ಟು ಅಲ್ಲ. ನಿನ್ ಜೊತೆ ಮಾತಾಡದೆ ವ್ಯರ್ಥ. ನಾನೇ ಹೋಗ್ತೀನಿ ಇಲ್ಲಿಂದ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ. ಹೋಗೇ ಬಿಟ್ನ. ಅಲ್ಲ ಒಂದಿಟ್ಟು ಹಿಂಗ ಹಂಗ ಮಾಡಿ ಟಿಕಾಸ್ಬೇಕು, ಟಿಕಾಸಿ ರೊಚ್ಚಿಗೆ ಬಿಸ್ಬೇಕಂತ ಮಾಡಿದ್ದೆ. ನಿಂದಿರ್ಲಿಲ್ಲ ನೋಡು ಗಡಿ. ಹೋಲಿ ಹೋಲಿ ನೋಡಮ್ಮ, ಎಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಾನೋ ಓಡಾಡ್ಲಿ. ನಾನು ಬಿಟ್ಟು ಮಗನೇ ಇಲ್ಲ. ಮಗ ಎಷ್ಟು ಮೆರಿತಿದ್ನಂದಿ? ಮೆರಿತಿದ್ದ ಬ್ಯಾಡ್ ಸುದ್ದಿ ಅದು. ಅಂತ ಪರಿ ಮೆರದ ಕಡೆಗೆ ಮಣ್ಣು ಮುಕ್ಕದ್ ನೋಡು. ಕಡೆಗೆ ಅವ್ರು ಇವರು ಯಾರು ಅಲ್ಲ, ಮಗಳಿದ್ದಕ್ಕನೆ ಮಣ್ಣು ಮುಗಿಸಿದ್ರು. ಈ ಮಗನಿಗೆ ಹಂಗ ಆಗ್ಬೇಕಾಗಿತ್ತು, ಆಗಬೇಕಾಗಿತ್ತು. ಆಯ್ತದು. ಎಷ್ಟು ದಿಮಕ ಎಟ್ಟೆ ಮಕ ಯಾರ ಬಂದ್ರ ತಲಿ ಮ್ಯಾಕ್ ಎತ್ತಿ ಎದಿ ಉಬ್ಬಿಸಿ ತಿರ್ಗಾಡ್ತಿದ್ದ ಮಗ ಇವ. ಈ ಮಗನಿಗೆ ಆಗ್ಬೇಕಾಗಿದ್ದೆ. ಬರೇ ನಾ ಅಂತಿದ್ದ. ನಾ ಅಂತೇಳಿ ನ್ಯಾಯ ಮಾಡಕೋತಿದ್ದೇನೆ. ಮಾಡಿ ಹೋಗಪ್ಪ, ಈಗ ನ್ಯಾಯ ಮಾಡು. ಎಲ್ಲಿ ಹೋಗಿ ಮಾಡ್ತಿ? ಯಾರು ಕರಿತಾರ ನಿನ್ನ ನ್ಯಾಯಕ್ಕ? ಎಲ್ಲಿ ಮಾಡ್ತಿ? ಮಾಡಿ ಹೋಗ. ನಮಸ್ಕಾರ ಎಲ್ಲರಿಗೂ. ಪಟಕ್ಕನೆ ನಡ್ಬೇಕು ನಾ ಬಂದೆ ಕತಿ ನಡ್ಬೇಕ. ಯಾರು ಬೈಬೇಡ್ರಿ, ಇವ್ರದ್ದು ನಡ್ಬರ್ಕ ಕತಿ ಏಕಿಸಿದ್ರೆ ನಾ ಏನು ಹೇಳ್ಬೇಕಂತ ಬಂದ್ರೆ ಮೊನ್ನೆ ಹೇಳಿದ್ದೀನಿ ರೀ, ಕತಿ ಮಾಡೋಕ್ಕಾಗಂಗಿಲ್ಲ, ಏನೋ ಯಾವ ಪ್ರಾಬ್ಲಮ್ ಆಗ್ಯದ ಅಂತೇಳಿ. ಈಗ ಅದು ಸರಿ ಹೋಗ್ಯದ. ಹಿಂಗಾಗಿ ನಾಳೆ ಎಲ್ಲ ನಾಡಿದ್ದೇನೈತಿ ಕತಿ ಏನದ ಕಂಟಿನ್ಯೂ ಹಾಕಿಸಿನ್ ಬಿಡ್ತೀನಿ. ದಿನ ಬಿಡೋ ಟೈಮ್ಗೆ ಬಿಡ್ತೀನಿ. ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ. ಅಂದಂಗೆ ಇನ್ನೊಂದು ಮಾತ್ರಿ, ಪೋಸ್ಟ್ ಮಾಡಿರ್ತೀನಿ ರೀ. ಯಾರು ಪೋಸ್ಟ್ಗೆ ಲೈಕೆ ಕೊಡಂಗಿಲ್ಲ, ಕಮೆಂಟು ಮಾಡಂಗಿಲ್ಲ. ದಯವಿಟ್ಟು ಪೋಸ್ಟ್ಗೂ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಶಾರ್ಟ್ಸ್ ಬಿಟ್ಟಿರ್ತೀನಿ, ಶಾರ್ಟ್ಸ್ ವಿಡಿಯೋಗಳಿಗೂ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ಈ ಲಾಂಗ್ ವಿಡಿಯೋ ಏನೈತಿ ನೋಡ್ತೀರಿ ಅಂದ್ರೂ ಕಮೆಂಟ್ ಯಾರೂ ಮಾಡಂಗಿಲ್ಲ. ಈಗ ಸ್ವಲ್ಪ ಜನ ಮಾಡ್ಲಿಕ್ಕತ್ತೀರಿ. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ನೋಡ್ರಿ, ನಾನು ನಿಮ್ಗೇನೋ ಹೇಳ್ಬೇಕತ್ತೆ ಏಕಿಸಿದ್ರೆ ಏನದ ಬಂದೆ ಅದನ್ನ ಮರ್ತು ಇದನ್ನು ಓದರ್ಲಕತ್ತೀನಿ. ಏನಪ್ಪ ಅಂತಂದ್ರೆ ಅದು ಇವತ್ತಿಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿರಿ. ಅದೆಲ್ಲ ನಿಮ್ಮಿಂದ, ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಆಗೈತಿ. ಅದೇ ರೀತಿ 1000 ರೀಚ್ ಆಗಬೇಕು ಅಂದರೆ ಇದೇ ಪ್ರೀತಿ ಆಶೀರ್ವಾದ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ನೋಡಕತ್ತೀರಿ ಇಲ್ಲ ಅಂತಲ್ಲ, ತುಂಬ ಜನ ನೋಡಕತ್ತೀರಿ, ಅದು ಹಾಗೆ ನೋಡ್ಲಿಕ್ಕತ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಲಕತ್ರಿ, ಲೈಕ್ ಕೊಡಕತ್ರಿ, ಕಮೆಂಟ್ ಮಾಡಕತ್ರಿ ಅಂದ್ರೆ ನಮ್ಗೆ ಮತ್ತೆ ಹೊಸ ವಿಡಿಯೋಗಳು, ಹೊಸ ಕತೆಗಳು ಮಾಡಬೇಕು. ಜನರಿಗೆ ಇಷ್ಟಪಡುವಂಥ ಕತೆಗಳನ್ನ, ಎಂಟರ್ಟೈನ್ಮೆಂಟ್ಗಳನ್ನೆಲ್ಲ ಅದರಲ್ಲಿ ಹಾಕಿ ಮಾಡಬೇಕು ಅಂತ ಹೇಗಿಸಿದ್ರೆ ತಲೆಯಾಗ ಬರ್ತೈತಿ. ನೀವು ನೋಡಿ ಹೆಂಗೆ ಸುಮ್ಮಾದ್ರಿ ಅಂದ್ರೆ ಏನು ಅರ್ಥ ಆಗ್ಲಕತ್ತದ, ಏನು ಇಷ್ಟ ಆಗ್ಲಕತ್ತವ ಇಲ್ಲ ನಮ್ಮ ವಿಡಿಯೋಗಳು ಅನ್ನಂಗೆ ನಮಗೂ ಆಕೈತಿ. ದಯವಿಟ್ಟು
ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದನ್ನು ದಿನ ನಾ ಓದ್ಕೊಂತಾನೆ ಹೋಗ್ತೀನಿ, ನಿಮಗೆ ಬೇಸರ ರೀ ಅದು. ಅದಕ್ಕೆ ಏನಾದ ನೀವು ಜಲ್ದಿ ಏನಾದ ನಾ ಹೇಳ್ದ ಪಟಕ್ಕನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ರೆ ಅಂದ್ರೆ ನಾವು ಓದ್ರದ್ದು ಬಿಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಓದ್ರದ್ದು ಬಿಡಂಗಿಲ್ಲ ರೀ. ಈ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋವರೆಗೂ ನಾವು ಓದ್ರದ್ದು ಬಿಡಂಗಿಲ್ಲ ರೀ. ಇದನ್ನು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತಾನೆ ಓದ್ರಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಏನರ ತಿಳ್ಕೊರಿ, ಏನರ ಬೈಕೊರಿ, ನನಗೆ ಬೇಜಾರಿಲ್ಲ. ಅದ ಸಪೋರ್ಟ್ ಮಾಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ.